ವಿಜಯಪುರದಲ್ಲಿ ಖಾಸಗಿ ವಿಮಾನ ಪತನ, ರೆಡ್ ಬರ್ಡ್ ಪ್ರೈವೇಟ್ ಜೆಟ್ ಪತನ ಆಗಿರುವಂತಹ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ವಿಜಯಪುರದಲ್ಲಿ ನಡೆದಿರುವ ಘಟನೆ, ಖಾಸಗಿ ವಿಮಾನ ಪತನ ಆಗಿದೆ. ವಿಜಯಪುರದಲ್ಲಿ ರೆಡ್ ಬರ್ಡ್ ಪ್ರೈವೇಟ್ ಜೆಟ್ ಪತನ ಆಗಿರೋದು. ಬಬಲೇಶ್ವರ ತಾಲೂಕಿನ ಮಂಗಳೂರು ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಬಬಲೇಶ್ವರ ತಾಲೂಕಿನ ಮಂಗಳೂರು ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ, ರೆಡ್ ಬರ್ಡ್ ಸಂಸ್ಥೆಯ ಪ್ರೈವೇಟ್ ಜೆಟ್ ಪತನ ಆಗಿರೋದು. ನೋಡಿ, ವಿಜಯಪುರದಲ್ಲಿ ನಡೆದಿರುವಂತಹ ಘಟನೆ. ಇತ್ತೀಚೆಗೆ ಈ ರೀತಿಯ ಘಟನೆಗಳು ನಡೀತಾ ಇರೋದು ಹೆಚ್ಚಾಗಿ. ಪ್ರೈವೇಟ್ ಜೆಟ್ ಪತನ ಆಗಿದೆ. ವಿಜಯಪುರದಲ್ಲಿ ಖಾಸಗಿ ವಿಮಾನ ಪತನ ಆಗಿರುವಂತದ್ದು. ಬಬಲೇಶ್ವರದ ಮಂಗಳೂರು ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಕಾರಣ ಏನು ಎತ್ತ ಇನ್ನೂ ಹೆಚ್ಚಿನ ಮಾಹಿತಿ ಸಿಗಬೇಕಾಗಿದೆ. ವಿಜಯಪುರದಲ್ಲಿ ನಡೆದಿರುವಂತಹ ಘಟನೆ, ಖಾಸಗಿ ವಿಮಾನ ಪತನ ಆಗಿರೋದು. ರೆಡ್ ಬರ್ಡ್ ಪ್ರೈವೇಟ್ ಜೆಟ್ ಪತನ ಆಗಿದೆ. ಬಬಲೇಶ್ವರ ತಾಲೂಕಿನ ಮಂಗಳೂರು ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಯಾವ ಕಾರಣಕ್ಕಾಗಿ ಜೆಟ್ ಪತನ ಆಯಿತು, ಏನು ಎತ್ತ, ಜೆಟ್ನಲ್ಲಿ ಇದ್ದಂತಹ ಪೈಲಟ್ ಸೇಫ್ ಆಗಿದ್ದಾರಾ, ಹೇಗೆ, ಈ ಎಲ್ಲಾ ವಿಚಾರಗಳ ಬಗ್ಗೆ ಇನ್ನಷ್ಟೇ ಮಾಹಿತಿ ಗೊತ್ತಾಗಬೇಕಾಗಿದೆ. ಇನ್ನಷ್ಟು ಅಪ್ಡೇಟ್ಗಳು ಲಭ್ಯ ಆಗ್ತಾ ಇರುವಂತದ್ದನ್ನು ನಾವು ಗಮನಿಸ್ತಾ ಇದ್ದೀವಿ. ಇಬ್ಬರು ಪ್ರಯಾಣಿಸುವ ಲಘು ವಿಮಾನ ಪತನ ಆಗಿರುವಂತದ್ದು. ವಿಮಾನ ಪತನ, ಇಬ್ಬರು ಪ್ರಯಾಣಿಕರು ಸೇಫ್ ಆಗಿದ್ದಾರೆ, ಸ್ವಲ್ಪ ಗಾಯಗಳಾಗಿದೆ. 108 ಆಂಬ್ಯುಲೆನ್ಸ್ ಅಲ್ಲಿ ಇವರನ್ನ ರವಾನೆ ಮಾಡಲಾಗಿದೆ. ನೋಡಿ, ಈ ದೃಶ್ಯಗಳಲ್ಲಿ ತಾವು ಗಮನಿಸ್ತಾ ಇದ್ದೀರಲ್ಲ, ಲಘು ವಿಮಾನ ಪತನ ಆಗಿರುವಂತದ್ದು ಬಬಲೇಶ್ವರದ ಮಂಗಳೂರು ಗ್ರಾಮದಲ್ಲಿ. ಒಂದು ಜಮೀನಲ್ಲಿ ಪ್ಲೇನ್ ಪತನ ಆಗಿರೋದನ್ನ ತಾವು ಗಮನಿಸ್ತಾ ಇದ್ದೀವಿ. ಇದು ಪ್ರೈವೇಟ್ ಜೆಟ್. ಇಬ್ಬರು ಪ್ರಯಾಣಿಸುವ ಲಘು ವಿಮಾನ ಪತನ ಆಗಿರೋದು. ವಿಮಾನ ಪತನ ಆಗಿದ್ದು ಇಬ್ಬರು ಪ್ರಯಾಣಿಕರಿಗೆ ಗಾಯಗಳಾಗಿದೆ. ಅವರನ್ನ ಆಂಬ್ಯುಲೆನ್ಸ್ ಮೂಲಕ ರವಾನೆ ಮಾಡಿದ್ದಾರೆ ಆಸ್ಪತ್ರೆಗೆ. ಘಟನಾ ಸ್ಥಳಕ್ಕೆ ಬಬಲೇಶ್ವರ ಪೊಲೀಸರು ದೌಡಾಯಿಸಿದ್ದಾರೆ. ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಇಬ್ಬರು ಪ್ರಯಾಣಿಕರು. ಅವರಿಗೆ ಯಾವುದೇ ರೀತಿಯ ಸಮಸ್ಯೆ ಆಗಿಲ್ಲ ಅನ್ನುವಂಥ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ಲಘು ವಿಮಾನ ಇದು ಬಬಲೇಶ್ವರ ತಾಲೂಕಿನ ಮಂಗಳೂರು ಗ್ರಾಮದಲ್ಲಿ ಒಂದು ಜಮೀನಲ್ಲಿ ಪತನ ಆಗಿರೋದನ್ನ ತಾವು ನೋಡ್ತಾ ಇದ್ದೀರಿ. ಏನ್ ಸಮಸ್ಯೆ ಆಯಿತು, ಏನು, ಯಾವ ಕಾರಣಕ್ಕಾಗಿ ಪತನ ಆಗಿದೆ, ಈ ಎಲ್ಲಾ ವಿಚಾರಗಳ ಬಗ್ಗೆ ಇನ್ನಷ್ಟೇ ಅಪ್ಡೇಟ್ ಸಿಗಬೇಕಾಗಿದೆ ನಮಗೆ. ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇತ್ತು ಗೊತ್ತಿಲ್ಲ. ರೆಡ್ ಬರ್ಡ್ ಪ್ರೈವೇಟ್ ಜೆಟ್ ಇದು ಪತನ ಆಗಿರುವಂತದ್ದು ಬಬಲೇಶ್ವರದ ಮಂಗಳೂರು ಗ್ರಾಮದಲ್ಲಿ ನಡೆದಿರುವ ಘಟನೆ. ಪ್ರತಿನಿಧಿ ಸುನೀಲ್ ಈಗ ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸುನೀಲ್, ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇತ್ತು, ಪತನ ಆಗೋದಕ್ಕೆ ಏನ್ ಕಾರಣ, ಎಲ್ಲರೂ ಸೇಫ್ ಆಗಿದ್ದಾರೆ, ಹೇಗ, ಏನ್ ಅಪ್ಡೇಟ್ಸ್ ಕೊಡ್ತೀರಿ ವಿಚಾರವಾಗಿ? ಖಂಡಿತವಾಗ್ಲೂ ಶ್ರೀಪಾದ್, ಏನಂದ್ರೆ ವಿಜಯಪುರ ಜಿಲ್ಲೆ ಬಬಲೇಶ್ವರ ತಾಲೂಕಿನ ಮಂಗಳೂರು ಗ್ರಾಮದ ಬಳಿಗೆ ಒಂದು ಪ್ರೈವೇಟ್ ಜೆಟ್ ಒಂದು ದರಗಳಿದೆ. ಏನು ಕಲಬುರಗಿಯಿಂದ ಬೆಳಗಾವಿಗೆ ತೆರಳುತ್ತಿದ್ದ ಈ ವಿಮಾನ ಏನು ಆ ವಿಮಾನದಲ್ಲಿ ತೈಲ ಖಾಲಿಯಾಗಿದೆ ಅಂತ ಹೇಳಾಗ್ತಾ ಇದೆ. ಪ್ರಾಥಮಿಕ ಮಾಹಿತಿ ಪ್ರಕಾರ ಸೆಸ್ನಾ 172 ಟ್ಯಾಂಗೋ ಚಾರ್ಲಿ ಎಂಬ ಪ್ರೈವೇಟ್ ಜೆಟ್ ವಿಮಾನ ಆಗಿದ್ದು, ರೆಡ್ ಬರ್ಡ್ ಎಂಬ ಪ್ರೈವೇಟ್ ಜೆಟ್ ಆಗಿದೆ. ಇದು ಕಲಬುರಗಿಯಿಂದ ಬೆಳಗಾವಿಗೆ ತೆರಳುತ್ತಾ ಇತ್ತು ಅಂತ ಹೇಳಾಗ್ತಾ ಇದೆ. ಆದ್ರೆ ಅಪಘಾತದಲ್ಲಿ ಯಾವುದೇ ಪ್ರಾಣಾಪಾಯ ಆಗಿಲ್ಲ. ಆಂಬ್ಯುಲೆನ್ಸ್ ಮೂಲಕ ಗಾಯಾಳುಗಳನ್ನ ಆಸ್ಪತ್ರೆಗೆ ಕಳಿಸಲಾಗ್ತಿದೆ ಅಂತ ಹೇಳಾಗಿದೆ. ಈಗೇನು ಬಬಲೇಶ್ವರ ಪೊಲೀಸರು ಸ್ಥಳಕ್ಕೆ ದೌಡಾಯಿಸಿದ್ದಾರೆ. ಹೆಚ್ಚಿನ ತನಿಖೆ ಕೈಗೊಂಡು ಘಟನೆಗೆ ಕಾರಣ ಏನು, ಯಾಕಾಯ್ತು ಅನ್ನೋದನ್ನ ಪರಿಶೀಲನೆ ಮಾಡ್ತಿದ್ದಾರೆ. ಏನು ವಿಜಯಪುರದಲ್ಲಿ ಖಾಸಗಿ ವಿಮಾನ ಪತನ, ರೆಡ್ ಬರ್ಡ್ ಪ್ರೈವೇಟ್ ಜೆಟ್ ಪತನ ಆಗಿರುವಂತಹ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ವಿಜಯಪುರದಲ್ಲಿ ನಡೆದಿರುವ ಘಟನೆ, ಖಾಸಗಿ ವಿಮಾನ ಪತನ ಆಗಿದೆ. ವಿಜಯಪುರದಲ್ಲಿ ರೆಡ್ ಬರ್ಡ್ ಪ್ರೈವೇಟ್ ಜೆಟ್ ಪತನ ಆಗಿರೋದು. ಬಬಲೇಶ್ವರ ತಾಲೂಕಿನ ಮಂಗಳೂರು ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಬಬಲೇಶ್ವರ ತಾಲೂಕಿನ ಮಂಗಳೂರು ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ, ರೆಡ್ ಬರ್ಡ್ ಸಂಸ್ಥೆಯ ಪ್ರೈವೇಟ್ ಜೆಟ್ ಪತನ ಆಗಿರೋದು. ನೋಡಿ, ವಿಜಯಪುರದಲ್ಲಿ ನಡೆದಿರುವಂತಹ ಘಟನೆ. ಇತ್ತೀಚೆಗೆ ಈ ರೀತಿಯ ಘಟನೆಗಳು ನಡೀತಾ ಇರೋದು ಹೆಚ್ಚಾಗಿ. ಪ್ರೈವೇಟ್ ಜೆಟ್ ಪತನ ಆಗಿದೆ. ವಿಜಯಪುರದಲ್ಲಿ ಖಾಸಗಿ ವಿಮಾನ ಪತನ ಆಗಿರುವಂತದ್ದು. ಬಬಲೇಶ್ವರದ ಮಂಗಳೂರು ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಕಾರಣ ಏನು ಎತ್ತ ಇನ್ನೂ ಹೆಚ್ಚಿನ ಮಾಹಿತಿ ಸಿಗಬೇಕಾಗಿದೆ. ವಿಜಯಪುರದಲ್ಲಿ ನಡೆದಿರುವಂತಹ ಘಟನೆ,
ಖಾಸಗಿ ವಿಮಾನ ಪತನ ಆಗಿರೋದು. ರೆಡ್ ಬರ್ಡ್ ಪ್ರೈವೇಟ್ ಜೆಟ್ ಪತನ ಆಗಿದೆ. ಬಬಲೇಶ್ವರ ತಾಲೂಕಿನ ಮಂಗಳೂರು ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಯಾವ ಕಾರಣಕ್ಕಾಗಿ ಜೆಟ್ ಪತನ ಆಯಿತು, ಏನು ಎತ್ತ, ಜೆಟ್ನಲ್ಲಿ ಇದ್ದಂತಹ ಪೈಲಟ್ ಸೇಫ್ ಆಗಿದ್ದಾರಾ, ಹೇಗೆ, ಈ ಎಲ್ಲಾ ವಿಚಾರಗಳ ಬಗ್ಗೆ ಇನ್ನಷ್ಟೇ ಮಾಹಿತಿ ಗೊತ್ತಾಗಬೇಕಾಗಿದೆ. ಇನ್ನಷ್ಟು ಅಪ್ಡೇಟ್ಗಳು ಲಭ್ಯ ಆಗ್ತಾ ಇರುವಂತದ್ದನ್ನು ನಾವು ಗಮನಿಸ್ತಾ ಇದ್ದೀವಿ. ಇಬ್ಬರು ಪ್ರಯಾಣಿಸುವ ಲಘು ವಿಮಾನ ಪತನ ಆಗಿರುವಂತದ್ದು. ವಿಮಾನ ಪತನ, ಇಬ್ಬರು ಪ್ರಯಾಣಿಕರು ಸೇಫ್ ಆಗಿದ್ದಾರೆ, ಸ್ವಲ್ಪ ಗಾಯಗಳಾಗಿದೆ. 108 ಆಂಬ್ಯುಲೆನ್ಸ್ ಅಲ್ಲಿ ಇವರನ್ನ ರವಾನೆ ಮಾಡಲಾಗಿದೆ. ನೋಡಿ, ಈ ದೃಶ್ಯಗಳಲ್ಲಿ ತಾವು ಗಮನಿಸ್ತಾ ಇದ್ದೀರಲ್ಲ, ಲಘು ವಿಮಾನ ಪತನ ಆಗಿರುವಂತದ್ದು ಬಬಲೇಶ್ವರದ ಮಂಗಳೂರು ಗ್ರಾಮದಲ್ಲಿ ಒಂದು ಜಮೀನಲ್ಲಿ ಪ್ಲೇನ್ ಪತನ ಆಗಿರೋದನ್ನ ತಾವು ಗಮನಿಸ್ತಾ ಇದ್ದೀವಿ. ಇದು ಪ್ರೈವೇಟ್ ಜೆಟ್, ಇಬ್ಬರು ಪ್ರಯಾಣಿಸುವ ಲಘು ವಿಮಾನ ಪತನ ಆಗಿರೋದು. ವಿಮಾನ ಪತನ ಆಗಿದ್ದು ಇಬ್ಬರು ಪ್ರಯಾಣಿಕರಿಗೆ ಗಾಯಗಳಾಗಿದೆ. ಅವರನ್ನ ಆಂಬ್ಯುಲೆನ್ಸ್ ಮೂಲಕ ರವಾನೆ ಮಾಡಿದ್ದಾರೆ ಆಸ್ಪತ್ರೆಗೆ. ಘಟನಾ ಸ್ಥಳಕ್ಕೆ ಬಬಲೇಶ್ವರ ಪೊಲೀಸರು ದೌಡಾಯಿಸಿದ್ದಾರೆ. ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಇಬ್ಬರು ಪ್ರಯಾಣಿಕರು. ಅವರಿಗೆ ಯಾವುದೇ ರೀತಿಯ ಸಮಸ್ಯೆ ಆಗಿಲ್ಲ ಅನ್ನುವಂಥ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ಲಘು ವಿಮಾನ ಇದು ಬಬಲೇಶ್ವರ ತಾಲೂಕಿನ ಮಂಗಳೂರು ಗ್ರಾಮದಲ್ಲಿ ಒಂದು ಜಮೀನಲ್ಲಿ ಪತನ ಆಗಿರೋದನ್ನ ತಾವು ನೋಡ್ತಾ ಇದ್ದೀರಿ. ಏನ್ ಸಮಸ್ಯೆ ಆಯಿತು, ಏನು, ಯಾವ ಕಾರಣಕ್ಕಾಗಿ ಪತನ ಆಗಿದೆ, ಈ ಎಲ್ಲಾ ವಿಚಾರಗಳ ಬಗ್ಗೆ ಇನ್ನಷ್ಟೇ ಅಪ್ಡೇಟ್ ಸಿಗಬೇಕಾಗಿದೆ ನಮಗೆ. ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇತ್ತು ಗೊತ್ತಿಲ್ಲ. ರೆಡ್ ಬರ್ಡ್ ಪ್ರೈವೇಟ್ ಜೆಟ್ ಇದು ಪತನ ಆಗಿರುವಂತದ್ದು ಬಬಲೇಶ್ವರದ ಮಂಗಳೂರು ಗ್ರಾಮದಲ್ಲಿ ನಡೆದಿರುವ ಘಟನೆ. ಪ್ರತಿನಿಧಿ ಸುನೀಲ್ ಈಗ ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸುನೀಲ್, ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇತ್ತು, ಪತನ ಆಗೋದಕ್ಕೆ ಏನ್ ಕಾರಣ, ಎಲ್ಲರೂ ಸೇಫ್ ಆಗಿದ್ದಾರೆ, ಹೇಗ, ಏನ್ ಅಪ್ಡೇಟ್ಸ್ ಕೊಡ್ತೀರಿ ವಿಚಾರವಾಗಿ? ಖಂಡಿತವಾಗ್ಲೂ ಶ್ರೀಪಾದ್, ಏನಂದ್ರೆ ವಿಜಯಪುರ ಜಿಲ್ಲೆ ಬಬಲೇಶ್ವರ ತಾಲೂಕಿನ ಮಂಗಳೂರು ಗ್ರಾಮದ ಬಳಿಗೆ ಒಂದು ಪ್ರೈವೇಟ್ ಜೆಟ್ ಒಂದು ದರಗಳಿದೆ. ಏನು ಕಲಬುರಗಿಯಿಂದ ಬೆಳಗಾವಿಗೆ ತೆರಳುತ್ತಿದ್ದ ಈ ವಿಮಾನ ಏನು ಆ ವಿಮಾನದಲ್ಲಿ ತೈಲ ಖಾಲಿಯಾಗಿದೆ ಅಂತ ಹೇಳಾಗ್ತಾ ಇದೆ. ಪ್ರಾಥಮಿಕ ಮಾಹಿತಿ ಪ್ರಕಾರ ಸೆಸ್ನಾ 172 ಟ್ಯಾಂಗೋ ಚಾರ್ಲಿ ಎಂಬ ಪ್ರೈವೇಟ್ ಜೆಟ್ ವಿಮಾನ ಆಗಿದ್ದು ರೆಡ್ ಬರ್ಡ್ ಎಂಬ ಪ್ರೈವೇಟ್ ಜೆಟ್ ಆಗಿದೆ. ಇದು ಕಲಬುರಗಿಯಿಂದ ಬೆಳಗಾವಿಗೆ ತೆರಳುತ್ತಾ ಇತ್ತು ಅಂತ ಹೇಳಾಗ್ತಾ ಇದೆ. ಆದ್ರೆ ಅಪಘಾತದಲ್ಲಿ ಯಾವುದೇ ಪ್ರಾಣಾಪಾಯ ಆಗಿಲ್ಲ. ಆಂಬ್ಯುಲೆನ್ಸ್ ಮೂಲಕ ಗಾಯಾಳುಗಳನ್ನ ಆಸ್ಪತ್ರೆಗೆ ಕಳಿಸಲಾಗ್ತಿದೆ ಅಂತ ಹೇಳಾಗಿದೆ. ಈಗೇನು ಬಬಲೇಶ್ವರ ಪೊಲೀಸರು ಸ್ಥಳಕ್ಕೆ ದೌಡಾಯಿಸಿದ್ದಾರೆ. ಹೆಚ್ಚಿನ ತನಿಖೆ ಕೈಗೊಂಡು ಘಟನೆಗೆ ಕಾರಣ ಏನು, ಯಾಕಾಯ್ತು ಅನ್ನೋದನ್ನ ಪರಿಶೀಲನೆ ಮಾಡ್ತಿದ್ದಾರೆ. ಏನು